ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು 2ನೇ ಕ್ಲಾಸನ್ನು ನೋಡ್ಕೊಳ್ತಾ ಹೋಗೋಣ. ಏನಪ್ಪ ಅಂತ ಅಂದರೆ ನಿಮ್ಮ ಒಂದು GK ತರಗತಿಗಳು, ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, PSI ಆಗಿರ್ಬೋದು, AO AAO, SDA FDA, ಹಾಗೆ ಇನ್ನಿತರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ನಡೆಸ್ತಕ್ಕಂತಹ ಪರೀಕ್ಷೆಗಳಾಗಿರ್ಬೋದು, ಎಲ್ಲದಕ್ಕೂ ಕೂಡ ಇದು ಯೂಸ್ ಆಗುತ್ತೆ. ಓಕೆನಾ. ಈಗ ಮೊದಲನೇ ಪ್ರಶ್ನೆನ ನೋಡೋಣ. ಇವತ್ತಿನ ತರಗತಿಯ ಮೊದಲನೇ ಪ್ರಶ್ನೆ ನೋಡಿ, ಇತಿಹಾಸದ ತರಗತಿಯನ್ನು ಮೊದಲು ಮಾಡಿಬಿಡೋಣ, ಆಮೇಲೆ ನಾವು ಬೇರೆ ಬೇರೆ ಸಬ್ಜೆಕ್ಟನ್ನು ಕೂಡ ನೋಡ್ಕೊಳ್ತಾ ಹೋಗೋಣ. ಓಕೆನಾ. ಮೊದಲನೇ ಪ್ರಶ್ನೆ ನೋಡಿ, ಹರಪ್ಪ ನಾಗರಿಕತೆಯ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಹರಪ್ಪ ನಾಗರಿಕತೆ, ವಿದ್ಯಾರ್ಥಿಗಳೇ, ಸಿಂಧೂ ನಾಗರಿಕತೆ ಬಗ್ಗೆ ಇಲ್ಲಿ ನಾನು ತರಗತಿಯನ್ನು ಮಾಡಿದ್ದೆ. 20 ಪ್ರಶ್ನೆಗಳನ್ನು ಆಲ್ರೆಡಿ ಹೇಳಿದ್ದೇನೆ. ಈಗ 21ನೇ ಪ್ರಶ್ನೆ, ಹರಪ್ಪ ನಾಗರಿಕತೆಯ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಮೊದಲನೇ ಹೇಳಿಕೆ ನೋಡಿ, ಸಿಂಧೂ ನಾಗರಿಕತೆಯು ಕಂಚಿನ ಯುಗದ ನಾಗರಿಕತೆಯಾಗಿದೆ. ನೆಕ್ಸ್ಟು 2ನೇ ಹೇಳಿಕೆ ನೋಡಿ, ಈ ನಾಗರಿಕತೆಯ ಜನರು ಕಬ್ಬಿಣದ ಬಳಕೆಯನ್ನು ವ್ಯಾಪಕವಾಗಿ ಅರಿತಿದ್ದರು. ವಿದ್ಯಾರ್ಥಿಗಳೇ, ಸಿಂಧೂ ನಾಗರಿಕತೆಯ ಜನರು ಏನಿದ್ರು ಅವರಿಗೆ ಕಬ್ಬಿಣ ಗೊತ್ತಿರಲಿಲ್ಲ. ಆದರೆ 2ನೇ ಹೇಳಿಕೆಯಲ್ಲಿ ಅವರು ಕಬ್ಬಿಣವನ್ನು ಅರಿತಿದ್ರು ಅಥವಾ ಗೊತ್ತಿತ್ತು ಅವರಿಗೆ ಅಂತ ಹೇಳಿದರೆ, ಹಾಗಾದರೆ 2ನೇ ಹೇಳಿಕೆ ತಪ್ಪಾಗಿದೆ. ಮೊದಲನೇ ಹೇಳಿಕೆ ನೋಡಿ, ಸಿಂಧೂ ನಾಗರಿಕತೆಯ ಜನರು ಕಂಚಿನ ಯುಗದ ನಾಗರಿಕತೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಹೌದು, ಕಂಚಿನ ಯುಗದ ನಾಗರಿಕತೆ ಹೌದು. ಹಾಗಾಗಿ ಇಲ್ಲಿ ಹೇಳಿಕೆ 1 ಸರಿ ಮಾತ್ರ. ಹಾಗಾಗಿ ಆಪ್ಷನ್ 1 ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ 2ನೇ ಪ್ರಶ್ನೆ, ಮೊಹೆಂಜೊದಾರೋ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಮೊಹೆಂಜೊದಾರೋ ಎಂದರೆ ಸತ್ತವರ ದಿಬ್ಬ ಎಂದರ್ಥ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ 2ನೇ ಹೇಳಿಕೆ, ಇಲ್ಲಿ ಪ್ರಸಿದ್ಧವಾದ ಮಹಾ ಸ್ನಾನಗೃಹ ಇದೆ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಮೊಹೆಂಜೊದಾರೋವನ್ನು ಸತ್ತವರ ದಿಬ್ಬ ಅಂತ ಕರೀತಾರೆ, ಇದು ಸರಿ ಇದೆ. ಅದೇ ರೀತಿ ಮೊಹೆಂಜೊದಾರೋದಲ್ಲಿ ಮಹಾ ಸ್ನಾನಗೃಹ ಇದೆ ಅಥವಾ ಗ್ರೇಟ್ ಬಾತ್ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಇದು ಕೂಡ ಸರಿ ಇದೆ. ಹಾಗಾಗಿ 2 ಹೇಳಿಕೆಗಳು ಸರಿಯಾಗಿದ್ದಾವೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಅದೇ ರೀತಿ ಮುಂದಿನ ಪ್ರಶ್ನೆ, ಸಿಂಧೂ ನಾಗರಿಕತೆಯ ಪಟ್ಟಣ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಮೊದಲನೇ ಹೇಳಿಕೆ ನೋಡಿ, ನಗರಗಳನ್ನು ಗ್ರಿಡ್ ಮಾದರಿಯಲ್ಲಿ ಇಟ್ಟಿದ್ದರು. ಗ್ರಿಡ್ ಮಾದರಿಯಲ್ಲಿ ಇಲ್ಲಿ ನಗರಗಳು ಇದ್ದವು ಅಂತ ಇಲ್ಲಿ ಹೇಳಿದ್ದಾರೆ. 2ನೇ ಹೇಳಿಕೆ ನೋಡಿ, ಪ್ರತಿಯೊಂದು ಮನೆಯು ಸುಟ್ಟ ಇಟ್ಟಿಗೆಯಿಂದ ನಿರ್ಮಿತವಾಗಿತ್ತು ಅಂತ ಕೊಟ್ಟಿದ್ದಾರೆ ಮತ್ತು ಸುಸಜ್ಜಿತ ಒಳಚರಂಡಿ ವ್ಯವಸ್ಥೆಯನ್ನು ಹೊಂದಿತ್ತು ಅಂತ ಕೊಟ್ಟಿದ್ದಾರೆ. ಹೌದು, ನಗರಗಳು ಗ್ರಿಡ್ ಮಾದರಿಯಲ್ಲಿ ಇದ್ವು ಮತ್ತು ಇಲ್ಲಿ ಪ್ರತಿಯೊಂದು ಮನೆ ಏನಿದೆ ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಾಣ ಆಗಿರ್ತಿದ್ವು ಮತ್ತು ಸುಸಜ್ಜಿತ ಒಳಚರಂಡಿ ವ್ಯವಸ್ಥೆಯನ್ನು ಕೂಡ ಇದು ಹೊಂದಿತ್ತು. ಹಾಗಾಗಿ 2 ಸರಿ ಇದ್ದಾವೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತಕ್ಕಂತಹದ್ದು. ಅದೇ ರೀತಿ 4ನೇ ಪ್ರಶ್ನೆ, ಲೋಥಾಲ್ ಎಂಬತಕ್ಕಂತಹ ಒಂದು ಪ್ರದೇಶದ ಬಂದರಿನ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಲೋಥಾಲ್ ಬಂದರು ಇದು ಸಿಂಧೂ ನಾಗರಿಕತೆಯ ಪ್ರಮುಖ ಬಂದರು ಪಟ್ಟಣ ಆಗಿತ್ತು ಅಂತ ಇಲ್ಲಿ ಮೊದಲನೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇ 2ನೇ ಹೇಳಿಕೆ ನೋಡಿದರೆ ಇದು ಇಂದಿನ ರಾಜಸ್ಥಾನದ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಲೋಥಾಲ್ ಬಂದರು ಏನಿದೆ ನಿಮಗೆ ಗೊತ್ತಿದೆ, ಇದು ಸಿಂಧೂ ನಾಗರಿಕತೆಯ ಅತಿ ದೊಡ್ಡ ಬಂದರು ಆಗಿತ್ತು ಮತ್ತು ಮೊದಲ ಬಂದರು ಆಗಿತ್ತು. ಇದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಅಂದರೆ ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ. ಗುಜರಾತ್ ರಾಜ್ಯದಲ್ಲಿ ಕಂಡುಬರೋ ಕಾರಣದಿಂದಾಗಿ 2ನೇ ಹೇಳಿಕೆಯಲ್ಲಿ ತಪ್ಪಾಗ್ತದೆ. ಮೊದಲನೇ ಹೇಳಿಕೆ ನೋಡಿದರೆ ಲೋಥಾಲ್ ಸಿಂಧೂ ನಾಗರಿಕತೆಯ ಪ್ರಮುಖ ಬಂದರು ಪಟ್ಟಣ ಆಗಿತ್ತು ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇದು ಸರಿ. ಹಾಗಾದರೆ ಆಪ್ಷನನ್ನು ನೋಡಿದರೆ ಇಲ್ಲಿ ಸರಿಯಾದ ಉತ್ತರವನ್ನು ನೋಡಿದರೆ ಆಪ್ಷನ್ 1 ಮಾತ್ರ ಸರಿಯಾಗಿದೆ. ಇದು ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಕೃಷಿ ಮತ್ತು ಪಶು ಸಂಗೋಪನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಕೃಷಿ ಮತ್ತು ಪಶು ಸಂಗೋಪನೆ ಇದು ಕೂಡ ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂತೆ ನಾವು ಹೇಳಬೇಕು. ಇಲ್ಲಿ ಸಿಂಧೂ ಜನರು ಜಗತ್ತಿನಲ್ಲಿ ಮೊದಲ ಬಾರಿಗೆ ಹತ್ತಿಯನ್ನು ಬೆಳೆದವರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ಇವರು ಕುದುರೆಯನ್ನು ಯುದ್ಧಗಳಲ್ಲಿ ವ್ಯಾಪಕವಾಗಿ ಬಳಸುತ್ತಿದ್ದರು ಅಂತ ಕೊಟ್ಟಿದ್ದಾರೆ. ನಾನು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಹೇಳಿದ್ದೇನೆ, ಸಿಂಧೂ ನಾಗರಿಕತೆಯ ಜನರಿಗೆ ಕುದುರೆ ಏನಿದೆ ಅದು ಗೊತ್ತಿರಲಿಲ್ಲ. ಇವರು ಜಗತ್ತಿನಲ್ಲಿ ಮೊದಲ ಬಾರಿಗೆ ಹತ್ತಿಯನ್ನು ಬೆಳೆದವರು ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ. ಯಾಕಪ್ಪ ಅಂತಾರೆ, ಮೊದಲು ಪ್ರಪ್ರಥಮ ಬಾರಿಗೆ ಹತ್ತಿಯನ್ನು ಬೆಳೆದಂತಹ ಒಂದು ನಾಗರಿಕತೆ ಯಾವುದಪ್ಪ ಅಂತಾದರೆ ಅದು ಸಿಂಧೂ ಕಣಿವೆಯ ನಾಗರಿಕತೆ. ಹಾಗಾಗಿ 1ನೇ ಹೇಳಿಕೆ ಸರಿ ಇದೆ. ಇವರಿಗೆ ಕುದುರೆ ಗೊತ್ತಿರಲಿಲ್ಲ, ಹಾಗಾಗಿ 2ನೇ ಹೇಳಿಕೆ ತಪ್ಪಿದೆ. ಆಪ್ಷನ್ 1 ಮಾತ್ರ ಇಲ್ಲಿ ಸರಿ. ಓಕೆನಾ. ಆಪ್ಷನ್ 1 ಇಲ್ಲಿ ಸರಿಯಾದ ಉತ್ತರ.
ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ, ಸಿಂಧೂ ಜನರ ಧಾರ್ಮಿಕ ನಂಬಿಕೆಗಳ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಸಿಂಧೂ ಜನರ ಧಾರ್ಮಿಕ ನಂಬಿಕೆಗಳ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಇವರು ಪಶುಪತಿ ಮಹಾದೇವನನ್ನು ಆರಾಧಿಸುತ್ತಿದ್ದರು ಅಂತ ಕೊಟ್ಟಿದ್ದಾರೆ. ಪಶುಪತಿ ಶಿವ, ಇಲ್ಲಿ ಮೊದಲನೇ ಹೇಳಿಕೆ ನೋಡಿ, ಪಶುಪತಿ ಶಿವ ಎಂಬತಕ್ಕಂಥ ಮಹಾದೇವನನ್ನು ಆರಾಧನೆ ಮಾಡ್ತಾಯಿದ್ರು ಅಂತ ಕೊಟ್ಟಿದ್ದಾರೆ. ಎರಡನೇದು ನೋಡಿ, ಇವರು ದೊಡ್ಡ ದೇವಾಲಯಗಳನ್ನು ನಿರ್ಮಿಸಿ ದೇವರನ್ನು ಪೂಜೆ ಮಾಡ್ತಾಯಿದ್ರು ಅಂತ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಸಿಂಧೂ ಕಣಿವೆ ನಾಗರಿಕತೆಯ ಜನರಿಗೆ ದೇವಾಲಯಗಳು ಅಂತ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಆದರೆ ಇವರಿಗೆ ದೇವರು ಗೊತ್ತಿತ್ತು. ಪಶುಪತಿ ಶಿವನನ್ನು, ಮಹಾದೇವನನ್ನು ಇವರು ಆರಾಧನೆಯನ್ನು ಮಾಡ್ತಾಯಿದ್ರು. ಹಾಗಾಗಿ ಆಪ್ಷನ್ ಇಲ್ಲಿ ಆರ್ಟಿಕಲ್ 1 ಸರಿ ಇರತಕ್ಕಂಥ ಒಂದು ಆಪ್ಷನ್ ಆಗ್ತದೆ. ಆರ್ಟಿಕಲ್ 2 ಇಲ್ಲಿ ಹೇಳಿಕೆ 2 ಇಲ್ಲಿ ತಪ್ಪಾಗಿದೆ. ಸ್ಟೇಟ್ಮೆಂಟ್ 2 ಏನಿದೆ ಅದು ತಪ್ಪಾಗಿದೆ. ಹಾಗಾಗಿ 1 ಮಾತ್ರ ಇಲ್ಲಿ ಸರಿ ಆಗಿರ್ತಕ್ಕಂಥದ್ದು. ಓಕೆನಾ? ನೋಡಿ ವಿದ್ಯಾರ್ಥಿಗಳೇ, ಇಂತಹ ಪ್ರಶ್ನೆಗಳು ಹೇಳಿಕೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ಗಳು ಏನಿರ್ತವೆ ನಿಮಗೆ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಅದಕ್ಕಾಗಿ ಇವತ್ತಿನ ತರಗತಿ ಸಂಪೂರ್ಣವಾಗಿ ಸಿಂಧೂ ಕಣಿವೆ ನಾಗರಿಕತೆ ಬಗ್ಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನನ್ನೇ ಹೇಳಿದ್ದೇನೆ. ಓಕೆನಾ? ಮುಂದಿನ ಒಂದು ಪ್ರಶ್ನೆ ನೋಡಿ, ಕಾಲಿಬಂಗನ್ ಅಂತ ಕೊಟ್ಟಿದ್ದಾರೆ. ಕಾಲಿಬಂಗನ್ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಕಾಲಿಬಂಗನ್ ಎಂದರೆ ಕಪ್ಪು ಬಳೆಗಳು ಎಂದರ್ಥ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಕಾಲಿಬಂಗನ್ ಅಂದರೆ ಕಪ್ಪು ಬಳೆಗಳು ಅಂತ. ನೆಕ್ಸ್ಟ್ ಎರಡನೇದು, ಇಲ್ಲಿ ಉಳುಮೆ ಮಾಡಿದ ಭೂಮಿಯ ಕುರುಹುಗಳು ಕಂಡು ಬಂದಿದೆ ಅಂತ ಕೊಟ್ಟಿದ್ದಾರೆ. ಹೌದು, ಕಾಲಿಬಂಗನ್ ಅಂತ ಅಂದರೆ ಕಪ್ಪು ಬಳೆಗಳು ಅಂತ ಅರ್ಥ ಕೊಡುತ್ತೆ, ಇದು ಸರಿ ಇದೆ. ಅದೇ ರೀತಿ ಇಲ್ಲಿ ಉಳುಮೆ ಮಾಡಿದ ಭೂಮಿಯ ಕುರುಹುಗಳು ಕಂಡು ಬಂದಿವೆ ಅಂತ ಕೊಟ್ಟಿದ್ದಾರೆ, ಇದು ಕೂಡ ಸರಿ ಇದೆ. ಹಾಗಾಗಿ ಕಾಲಿಬಂಗನ್ ಬಗ್ಗೆ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಅಂದರೆ 2 ಹೇಳಿಕೆಗಳು ಸರಿಯಾಗಿದ್ದಾವೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. 1 ಮತ್ತು 2 ಎರಡೂ ಕೂಡ ಇಲ್ಲಿ ಸರಿ ಆಗಿದ್ದಾವೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಸಿಂಧೂ ನಾಗರಿಕತೆಯ ಲಿಪಿಯ ಬಗ್ಗೆ ಈ ಹೇಳಿಕೆಗಳನ್ನು ಓದಿ ಅಂತ ಕೊಟ್ಟಿದ್ದಾರೆ ಅಥವಾ ಗಮನಿಸಿ ಅಂತ ಕೊಟ್ಟಿದ್ದಾರೆ. ಮೊದಲನೇ ಹೇಳಿಕೆ ನೋಡಿ, ಸಿಂಧೂ ನಾಗರಿಕತೆಯ ಲಿಪಿಯು ಚಿತ್ರಲಿಪಿ ಆಗಿದೆ ಅಂತ, ಪಿಕ್ಟೋಗ್ರಾಫಿಕ್ ಲಿಪಿ ಆಗಿದೆ ಅಂತ. ಹೌದು, ಸಿಂಧೂ ಕಣಿವೆ ನಾಗರಿಕತೆಯ ಒಂದು ಲಿಪಿ ಏನಿದೆ ಅದು ಪಿಕ್ಟೋಗ್ರಾಫಿಕ್ ಲಿಪಿ ಅಥವಾ ಚಿತ್ರಲಿಪಿ ಆಗಿರ್ತಕ್ಕಂಥದ್ದು. ಅದೇ ಎರಡನೇ ಹೇಳಿಕೆ ನೋಡಿ, ಈ ಲಿಪಿಯನ್ನು ಇಂದಿನವರೆಗೂ ಯಶಸ್ವಿಯಾಗಿ ಓದಲಾಗಿಲ್ಲ ಅಂತ. ಹೌದು, ಇದು ಕೂಡ ಸರಿ. ಈ ಲಿಪಿಯನ್ನು ಇದುವರೆಗೂ ಕೂಡ ಏನು ಮಾಡಿದ್ದಾರೆ, ಓದೋದಕ್ಕೆ ಆಗಿಲ್ಲ. ಇವರು ಯಾವ ರೀತಿ ಬರಿತಾ ಇದ್ರು ಅಂತ ಅಂದರೆ, ಮೊದಲನೇ ಲೈನನ್ನು ಅಥವಾ ಮೊದಲನೇ ಸಾಲನ್ನು ಎಡದಿಂದ ಬಲಕ್ಕೆ ಬರಿತಾ ಇದ್ರು, ಮಿಕ್ಕಿದ ಎಲ್ಲ ಸಾಲುಗಳನ್ನು ಬಲದಿಂದ ಎಡಕ್ಕೆ ಬರಿತಾ ಇದ್ರು. ಅದು ತುಂಬ ಇಂಪಾರ್ಟೆಂಟು ಸಿಂಧೂ ನಾಗರಿಕತೆ ಲಿಪಿ ಬಗ್ಗೆ. ಇದನ್ನು ಪ್ರಶ್ನೆ ಕೇಳ್ತಾರೆ. ಸಿಂಧೂ ಕಣಿವೆ ನಾಗರಿಕತೆ ಬಗ್ಗೆ ಲಿಪಿ ಬಗ್ಗೆ ಏನಾದರೂ ಪ್ರಶ್ನೆಗಳು ಬಂದು ಅಂತಾದರೆ ಇದನ್ನು ಕೇಳ್ತಾರೆ. ಮೊದಲ ಸಾಲು ಎಡದಿಂದ ಬಲಕ್ಕೆ ಇರ್ತಾ ಇತ್ತು, ಮಿಕ್ಕಿದ ಎಲ್ಲ ಸಾಲುಗಳು ಬಲದಿಂದ ಎಡಕ್ಕೆ ಇರ್ತಾ ಇತ್ತು ಅಂತ. ಹಾಗಾಗಿ ಇಲ್ಲಿ ಆರ್ಟಿಕಲ್ ನೋಡಿ ಅಥವಾ ಇಲ್ಲಿ ಹೇಳಿಕೆಗಳನ್ನು ನೋಡಿದರೆ 2 ಹೇಳಿಕೆಗಳು ಇಲ್ಲಿ ಸರಿಯಾಗಿದ್ದಾವೆ. ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಚಾನ್ಹುದಾರೋ ಪಟ್ಟಣದ ಬಗ್ಗೆ ಈ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಇದು ಕೋಟೆ ಅಥವಾ ಸಿಟಾಡೆಲ್ ಇಲ್ಲದ ಏಕೈಕ ಸಿಂಧೂ ನಗರವಾಗಿತ್ತು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಎರಡನೇ ಹೇಳಿಕೆ ನೋಡಿ, ಇಲ್ಲಿ ಮಣಿಗಳನ್ನು ತಯಾರಿಸುವ ಕಾರ್ಖಾನೆಗಳು ಕಂಡು ಬಂದಿವೆ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಇಲ್ಲಿ ಸಿಟಾಡೆಲ್ ಇರಲಿಲ್ಲ ಅಂತ ಕೊಟ್ಟಿದ್ದಾರೆ. ಹೌದು, ಚಾನ್ಹುದಾರೋ ಎಂಬತಕ್ಕಂಥ ಪಟ್ಟಣ ಏನಿದೆ ಇದು ಒಂದೇ ಪಟ್ಟಣ. ಸಿಂಧೂ ಕಣಿವೆ ನಾಗರಿಕತೆಯಲ್ಲಿ ಈ ಒಂದು ಪಟ್ಟಣದಲ್ಲಿ ಕೋಟೆಗಳು ಇರಲಿಲ್ಲ. ಇದು ಏಕೈಕ ಸಿಂಧೂ ನಗರ ಆಗಿರ್ತಕ್ಕಂಥದ್ದು. ಹಾಗಾಗಿ 1ನೇ ಹೇಳಿಕೆ ಸರಿ ಇದೆ. ಅದೇ ರೀತಿ 2ನೇ ಹೇಳಿಕೆಯನ್ನು ನೋಡಿದ್ರೆ, ಇಲ್ಲಿ ಮಣಿಗಳನ್ನು ತಯಾರಿಸುವ ಕಾರ್ಖಾನೆಗಳು ಕಂಡು ಬಂದಿವೆ ಅಂತ ಕೊಟ್ಟಿದ್ದಾರೆ. ಹೌದು, ಇಲ್ಲಿ ಮಣಿಗಳನ್ನು ತಯಾರಿಸುವ ಕಾರ್ಖಾನೆಗಳು ಕಂಡು ಬಂದಿದ್ದಾವೆ. ಹಾಗಾಗಿ 2 ಕೂಡ ಸರಿಯಾಗಿದ್ದಾವೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಸಿಂಧೂ ನಾಗರಿಕತೆಯ ವ್ಯಾಪಾರದ ಬಗ್ಗೆ ಈ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಇವರು ಮೆಸೊಪೊಟೇಮಿಯಾದೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ದರು ಅಂತ ಕೊಟ್ಟಿದ್ದಾರೆ. ಇವರು ಮೆಸೊಪೊಟೇಮಿಯಾದೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಿತ್ತು ಅಂತ ಇಲ್ಲಿ ಕೊಟ್ಟಿದ್ದಾರೆ. 2ನೇ ಹೇಳಿಕೆಯನ್ನು ನೋಡಿದರೆ, ವ್ಯಾಪಾರದಲ್ಲಿ ವಿನಿಮಯ ಪದ್ಧತಿ ಅಥವಾ ಬಾರ್ಟರ್ ಸಿಸ್ಟಮ್ ಚಾಲ್ತಿಯಲ್ಲಿ ಇತ್ತು ಅಂತ ಕೊಟ್ಟಿದ್ದಾರೆ. ಹೌದು ವಿದ್ಯಾರ್ಥಿಗಳೇ, ಮೆಸೊಪೊಟೇಮಿಯಾದೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಇವರು ಸಿಂಧೂ ಕಣಿವೆ ನಾಗರಿಕತೆ ಜನರು ಹೊಂದಿದ್ರು. ಅದೇ ರೀತಿಯಲ್ಲಿ ವ್ಯಾಪಾರ ವಿನಿಮಯ ಪದ್ಧತಿಯಲ್ಲಿ ಬಾರ್ಟರ್ ಸಿಸ್ಟಮ್ ಚಾಲ್ತಿಯಲ್ಲಿತ್ತು. ಹಾಗಾದರೆ ಬಾರ್ಟರ್ ಸಿಸ್ಟಮ್ ಅಂತ ಅಂದರೆ ಏನು? ಈಗ ನೋಡಿ, ಒಂದು ಉದಾಹರಣೆಗೆ ನಾನು ರಾಗಿಯನ್ನು ಬೆಳೆದಿರ್ತೇನೆ. ಓಕೆನಾ? ನಾನು ನನ್ನ ಹೊಲದಲ್ಲಿ ರಾಗಿಯನ್ನು ಬೆಳೆದಿರ್ತೇನೆ. ಅದೇ ನೀನು ನಿಮ್ಮ ಹೊಲದಲ್ಲಿ ಗೋಧಿಯನ್ನು ಬೆಳೆದಿರ್ತೀಯ. ಓಕೆನಾ? ನೀವೇನು ಮಾಡಿರ್ತೀರ, ನಿಮ್ಮ ಹೊಲದಲ್ಲಿ ಗೋಧಿಯನ್ನು ಬೆಳೆದಿರ್ತೀರ. ನನಗೆ ಗೋಧಿಯ ಅವಶ್ಯಕತೆ ಇದೆ,
ನಿಮಗೆ ರಾಗಿ ಅವಶ್ಯಕತೆ ಇದೆ. ಹಾಗಾಗಿ ನಾನು ರಾಗಿಯನ್ನು ನಿಮಗೆ ಕೊಡ್ತೇನೆ, ನೀವು ಗೋಧಿಯನ್ನು ನಮಗೆ ಕೊಡ್ತೀರಾ. ಅದೇ ಬಾರ್ಟರ್ ಸಿಸ್ಟಮ್ ಅಂತ ನಾವು ಕರಿತೇವೆ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ, ಓಕೆನಾ. ಇಲ್ಲಿ ವ್ಯಾಪಾರ ವಿನಿಮಯ ಪದ್ಧತಿ ಅಂತ ಇದನ್ನು ಕರೀತಾರೆ. ಇಲ್ಲೂ ಕೂಡ 2 ಹೇಳಿಕೆಗಳು ಸರಿಯಾಗಿದ್ದಾವೆ. ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು, ಓಕೆನಾ. ಇವತ್ತಿನ ಒಂದು ಕೊನೆಯ ಪ್ರಶ್ನೆ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಇಲ್ಲಿ ಕೊಟ್ಟಿದ್ದೇನೆ. ನೀವು ಉತ್ತರಗಳನ್ನು ಬೇಕಾದರೆ ಇಲ್ಲಿ ಮ್ಯಾಚ್ ಮಾಡ್ಕೋಬೋದು. ಇವತ್ತಿನ ತರಗತಿ ಯೂಸ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ GK ತರಗತಿಗಳನ್ನು ಕಂಟಿನ್ಯೂಸ್ ಆಗಿ ನೋಡಿ, ನಿಮಗೆ ಪಕ್ಕಾ ಸಕ್ಸಸ್ ಸಿಗುತ್ತೆ, ಓಕೆನಾ. ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.